press the bell icon on the YouTube app and never miss another update. Hello everyone. In the previous session, we already discussed about the effect of air pollution, that is greenhouse effect. Okay. So in this session, I am going to discuss the second effect of air pollution, that is acid rain. Okay. So what is acid rain? It is the rain which has been made more acidic than normal by the presence of dissolved pollutants such as sulfur dioxide and nitrogen dioxide. ಓಕೆನಾ. ಸೊ ಆಸಿಡ್ ರೈನ್ ಅಂದ್ರೆ ಏನು? ಆಸಿಡ್ ರೈನ್ ಅಂದ್ರೆ ಆ ರೈನ್ ವಾಟರ್ ನಲ್ಲಿ ಅಸಿಡಿಕ್ ಕಂಡೀಷನ್ ಏನಾಗಿರುತ್ತೆ, ಇನ್ಕ್ರೀಸ್ ಆಗಿರುತ್ತೆ ದೆನ್ ಕಂಪೇರ್ಡ್ ಟು ನಾರ್ಮಲ್ ರೈನ್ ವಾಟರ್. ಏನಕ್ಕೆ ಅಸಿಡಿಕ್ ಕಂಡೀಷನ್ ಇನ್ಕ್ರೀಸ್ ಆಗಿರುತ್ತೆ ಅಂದ್ರೆ ದಿಸ್ ಇಸ್ ಬಿಕಾಸ್ ಆಫ್ ಸಮ್ ಡಿಸಾಲ್ವ್ಡ್ ಪೊಲ್ಯೂಟೆಂಟ್ಸ್ ಸಚ್ ಆಸ್ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್. ಈ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಅನ್ನೋ ಪೊಲ್ಯೂಟೆಂಟ್ಸ್ ಏನಾಗಿರುತ್ತೆ ಆ ಒಂದು ರೈನ್ ವಾಟರ್ ನಲ್ಲಿ ಡಿಸಾಲ್ವ್ ಆಗಿರುತ್ತೆ. ಓಕೆನಾ. ಸೊ ಇವುಗಳು ಡಿಸಾಲ್ವ್ ಆಗಿರೋದ್ರಿಂದ ಆ ಒಂದು ರೈನ್ ವಾಟರ್ ನ ಅಸಿಡಿಕ್ ಕಂಡೀಷನ್ ಇನ್ಕ್ರೀಸ್ ಆಗಿರುತ್ತೆ. ಹಾಗಾಗಿ ಆ ಒಂದು ರೈನ್ ಫಾಲ್ ನ ನಾವು ಆಸಿಡ್ ರೈನ್ ಅಂತ ಹೇಳ್ತೀವಿ. ಸೊ ಇವಾಗ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಆ ಒಂದು ವಾಟರ್ ನಲ್ಲಿ ಡಿಸಾಲ್ವ್ ಆಗಿರುತ್ತೆ ಅಂತ ನಮಗೆ ಗೊತ್ತಾಯ್ತು. ಸೊ ಈಗ ನಮ್ಮ ಅಟ್ಮಾಸ್ಫಿಯರ್ ಆ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಹೇಗೆ ರಿಲೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ದಿಸ್ ಇಸ್ ಆಲ್ಸೋ ಬಿಕಾಸ್ ಆಫ್ ಸಮ್ man-made activities like combustion of fossil fuels. ಓಕೆನಾ. ಫಾಸಿಲ್ ಫ್ಯೂಯಲ್ಸ್ ನ ಕಂಬಷನ್ ಮಾಡೋ ಟೈಮ್ ನಲ್ಲಿನೂ ಕೂಡ ಈ ಎಲ್ಲ ಗ್ಯಾಸಸ್ ಏನಾಗುತ್ತೆ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಮತ್ತೆ ಆಟೋಮೊಬೈಲ್ಸ್ ಇಂದನೂ ಆಗ್ಬೋದು, ಮತ್ತೆ ಇನ್ನ ನೋಡ್ತಾ ಹೋದ್ರೆ ವಾಲ್ಕೆನಿಕ್ ಎರಪ್ಷನ್ ಇಂದ ಆಗ್ಬೋದು. ಓಕೆ. ಸೊ ಈ ಎಲ್ಲ ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಏನಾಗುತ್ತೆ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಅನ್ನೋ ಒಂದು ಪೊಲ್ಯೂಟೆಂಟ್ ಗ್ಯಾಸ್ ಏನಾಗುತ್ತೆ ನಮ್ಮ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅಟ್ಮಾಸ್ಫಿಯರ್ ನಲ್ಲಿರುವಂತಹ ಈ ಸಲ್ಫರ್ ಡೈಆಕ್ಸೈಡ್ ಅಥವಾ ನೈಟ್ರೋಜನ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಆಕ್ಸಿಜನ್ ಜೊತೆ ಕಂಬೈನ್ ಆಗ್ಬಿಟ್ಟು ಸಲ್ಫರ್ ಟ್ರೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಟ್ರೈಆಕ್ಸೈಡ್ ನ ಫಾರ್ಮ್ ಮಾಡುತ್ತೆ. ಓಕೆ. ಸೊ ಯೂಶಲಿ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಕ್ಲೌಡ್ ಫಾರ್ಮೇಶನ್ ಆಗಿರುತ್ತೆ. ಸೊ ಕ್ಲೌಡ್ ಫಾರ್ಮೇಶನ್ ಆಗಿದೆ ಅಂದ್ರೆ ಆ ಕ್ಲೌಡ್ ಒಳಗಡೆ ವಾಟರ್ ಡ್ರಾಪ್ಲೆಟ್ಸ್ ಪ್ರೆಸೆಂಟ್ ಇರುತ್ತೆ. ಈ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಏನ್ ಮಾಡುತ್ತೆ ಆ ವಾಟರ್ ಡ್ರಾಪ್ಲೆಟ್ಸ್ ನ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಸಲ್ಫ್ಯೂರಿಕ್ ಆಸಿಡ್ ಅಂಡ್ ನೈಟ್ರಿಕ್ ಆಸಿಡ್ ನ ಫಾರ್ಮ್ ಮಾಡ್ತಾ ಹೋಗುತ್ತೆ. H2SO4 ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್, HNO3 ಅಂದ್ರೆ ನೈಟ್ರಿಕ್ ಆಸಿಡ್. ಓಕೆನಾ. ಸೊ ಇದು ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ನೈಟ್ರಿಕ್ ಆಸಿಡ್ ಫಾರ್ಮ್ ಮಾಡಿದ್ಮೇಲೆ ಸೊ ಈ ಆಸಿಡ್ಸ್ ಏನಾಗಿರುತ್ತೆ ಆ ವಾಟರ್ ಡ್ರಾಪ್ಲೆಟ್ಸ್ ಅಲ್ಲಿ ಡಿಸಾಲ್ವ್ ಆಗಿರುತ್ತೆ. ಓಕೆನಾ. ಸೊ ವಾಟರ್ ಡ್ರಾಪ್ಲೆಟ್ ಜೊತೆಗೆ ಡಿಸಾಲ್ವ್ ಆಗ್ಬಿಟ್ಟು ದೆನ್ ಇಟ್ ಲೀಡ್ಸ್ ಟು ಆಸಿಡ್ ರೈನ್. ಓಕೆನಾ. ಸೊ ಈ ಆಸಿಡ್ಸ್ ಎಲ್ಲ ವಾಟರ್ ಡ್ರಾಪ್ಲೆಟ್ಸ್ ನಲ್ಲಿ ಡಿಸಾಲ್ವ್ ಆಗಿರೋದ್ರಿಂದ ಆ ವಾಟರ್ ನ ಅಸಿಡಿಕ್ ಕಂಡೀಷನ್ ಏನಾಗಿರುತ್ತೆ ಇನ್ಕ್ರೀಸ್ ಆಗಿರುತ್ತೆ. ಓಕೆ. ಈ ಒಂದು ರೈನ್ ಫಾಲ್ಗೆ ನಾವೇನ್ ಹೇಳ್ತೀವಿ ಆಸಿಡ್ ರೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಎಫೆಕ್ಟ್ ಆಫ್ ಆಸಿಡ್ ರೈನ್. ಆಸಿಡ್ ರೈನ್ ಇಂದ ಏನೇನ್ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಸೊ ಈ ಆಸಿಡ್ ರೈನ್ ಏನ್ ಮಾಡುತ್ತೆ ಅರ್ತ್ ಮೇಲೆ ಎಕ್ಸಿಸ್ಟ್ ಆಗಿರುವಂತಹ ಎಲ್ಲಾ ಲೈಫ್ ಫಾರ್ಮ್ ಮೇಲೂ ಕೂಡ ಒಂದು ಹಾರ್ಮ್ಫುಲ್ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ವೇರಿಯಸ್ ಅದರ್ ಲಿವಿಂಗ್ ಆರ್ಗಾನಿಸಮ್ಸ್ ನ ಮೇಲೂ ಕೂಡ ಆಸಿಡ್ ರೈನ್ ಏನ್ ಮಾಡುತ್ತೆ ಒಂದು ಹಾರ್ಮ್ಫುಲ್ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಸಿಮಿಲರ್ಲಿ ಆಸಿಡ್ ರೈನ್ ಕ್ಯಾನ್ ಆಲ್ಸೋ ಕಾಸ್ ಕರೋಷನ್ ಆಫ್ ಬಿಲ್ಡಿಂಗ್ಸ್ ಅಂಡ್ ಸ್ಟ್ಯಾಚ್ಯೂಸ್. ಓಕೆ. ಎಸ್ಪೆಷಲಿ those which are made up of marbles and stone. ಅರ್ತ್ ಮೇಲೆ ಎಕ್ಸಿಸ್ಟ್ ಆಗಿರುವಂತಹ ಒಂದು ಲೈಫ್ ಫಾರ್ಮ್ಗೆ ಯಾವ ತರ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಸಿಮಿಲರ್ಲಿ ಆಸಿಡ್ ರೈನ್ ಏನ್ ಮಾಡುತ್ತೆ ಕಾಸ್ ಕರೋಷನ್ ಆಫ್ ಬಿಲ್ಡಿಂಗ್ಸ್ ಅಂಡ್ ಸ್ಟ್ಯಾಚ್ಯೂಸ್. ಬಿಲ್ಡಿಂಗ್ಸ್ ಮತ್ತೆ ಸ್ಟ್ಯಾಚ್ಯೂಸ್ ನ ಕೂಡ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ ದೋಸ್ ಬಿಲ್ಡಿಂಗ್ಸ್ ಆರ್ ಸ್ಟ್ಯಾಚ್ಯೂಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಮಾರ್ಬಲ್ಸ್ ಅಂಡ್ ಸ್ಟೋನ್ಸ್. ಓಕೆ. ಏನಾದ್ರೂ ಆ ಒಂದು ಬಿಲ್ಡಿಂಗ್ಸ್ ಅಥವಾ ಒಂದು ಸ್ಟ್ಯಾಚ್ಯೂ ನ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಮಾರ್ಬಲ್ಸ್ ನ ಮತ್ತೆ ಸ್ಟೋನ್ಸ್ ನ ಯೂಸ್ ಮಾಡಿದೀವಿ ಅಂದ್ರೆ ಆ ಒಂದು ಬಿಲ್ಡಿಂಗ್ ಮತ್ತೆ ಸ್ಟ್ಯಾಚ್ಯೂ ಏನಾಗುತ್ತೆ ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ ಅಥವಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಯಾರು ಡ್ಯಾಮೇಜ್ ಮಾಡೋದು ಆಸಿಡ್ ರೈನ್. ದ ಫಿನಾಮಿನನ್ ಆಫ್ ಕರೋಷನ್ ಆಫ್ ಮಾರ್ಬಲ್ಸ್ ಬೈ ಆಸಿಡ್ ರೈನ್ ಈಸ್ ನೌನ್ ಆಸ್ ಮಾರ್ಬಲ್ ಕ್ಯಾನ್ಸರ್. ಓಕೆ. ಸೊ ಈ ಒಂದು ಆಸಿಡ್ ರೈನ್ ಆದಾಗ ಏನಾಗುತ್ತೆ ಆಸಿಡ್ ರೈನ್ ಆ ಮಾರ್ಬಲ್ಸ್ ನ ಮತ್ತೆ ಸ್ಟೋನ್ಸ್ ನ ಏನ್ ಮಾಡ್ತಾ ಹೋಗುತ್ತೆ ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಅಥವಾ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಆ ಒಂದು ಫಿನಾಮಿನಾಗೆ ನಾವೇನ್ ಹೇಳ್ತೀವಿ ಮಾರ್ಬಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ಒಂದು ಎಫೆಕ್ಟ್ ನ ಏನು ಆಸಿಡ್ ರೈನ್ ಇಂದ ಏನೋ ಒಂದು ಎಫೆಕ್ಟ್ ಆಗ್ತಾ ಇದೆಲ್ಲ ಸೊ ಅದನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಅಂತ ನಿಮ್ಮ ಸಿಲೆಬಸ್ ನಲ್ಲಿ ಒಂದು ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಸೊ ಆ ಕೇಸ್ ಸ್ಟಡಿ ಯಾವ್ದಪ್ಪ ಅಂದ್ರೆ ದ ತಾಜ್ ಮಹಲ್. ಓಕೆನಾ. ಸೊ ಏರ್ ಪೊಲ್ಯೂಷನ್ ಇಂದ ಕಾಸ್ ಆಗ್ತಾ ಇರುವಂತಹ ಆಸಿಡ್ ರೈನ್
ಯಾವ ತರ ಆ ತಾಜ್ ಮಹಲ್ನ ಮೇಲೆ ಎಫೆಕ್ಟ್ ಮಾಡ್ತಾ ಹೋಗ್ತಾ ಇದೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾವು ಆ ಒಂದು ಕೇಸ್ ಸ್ಟಡಿನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. So the case study is the Taj Mahal. Taj Mahal is located in Agra in our country. Okay, so it is one of the India's most famous tourist attraction. It is facing threat to its remarkable beauty by acid rain. Okay na? So acid rain ಈ ಒಂದು ತಾಜ್ ಮಹಲ್ ಅನ್ನೋ ಒಂದು ಮಾನ್ಯುಮೆಂಟ್ ಮೇಲೆ
ತುಂಬಾ ಹಾರ್ಮ್ಫುಲ್ ಎಫೆಕ್ಟ್ ಮಾಡ್ತಾ ಇದೆ. ಓಕೆನಾ, ಸೊ ಈ ಒಂದು ತಾಜ್ ಮಹಲ್ ಎಲ್ಲಿ ಲೊಕೇಟ್ ಆಗಿದೆ? ಆಗ್ರಾನಲ್ಲಿ. ಸೊ ಆಗ್ರಾನಲ್ಲಿ ಏನಕ್ಕೆ ಆಸಿಡ್ ರೈನ್ ಆಗ್ತಾ ಇದೆ? ಸೊ ಆಸಿಡ್ ರೈನ್ ಆಗ್ಲಿಕ್ಕೆ ಏನೇನ್ ಕಾಸಸ್ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ದಿಸ್ ಇಸ್ ಬಿಕಾಸ್ ಆಫ್ ಇಂಡಸ್ಟ್ರೀಸ್ ಲೊಕೇಟೆಡ್ ಇನ್ ಅಂಡ್ ಅರೌಂಡ್ ಆಗ್ರಾ ಸಚ್ ಆಸ್ ರಬ್ಬರ್ ಪ್ರೊಸೆಸಿಂಗ್ಸ್. ಓಕೆ, ಈ ಒಂದು ಇಂಡಸ್ಟ್ರಿಯಿಂದ ಮತ್ತೆ ಕೆಮಿಕಲ್ ಇಂಡಸ್ಟ್ರಿಯಿಂದ automobiles and mainly Mathura oil refinery. Okay, so these are all responsible for the cause of acid rain. Okay, so ಈ ಎಲ್ಲ ರೀಸನ್ಸ್ ಇಂದ ಏನಾಗುತ್ತೆ, ಅಟ್ಮಾಸ್ಫಿಯರ್ ಗೆ ಪೊಲ್ಯೂಟೆಂಟ್ಸ್ ಲೈಕ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್ ರಿಲೀಸಸ್. ಓಕೆ, ಸೊ ಈ ಎಲ್ಲ ರೀಸನ್ಸ್ ಇಂದ ಏನಾಗುತ್ತೆ, ಆ ಒಂದು ಅಟ್ಮಾಸ್ಫಿಯರ್, ಆಗ್ರಾ ಸುತ್ತ ಇರುವಂತಹ ಅಟ್ಮಾಸ್ಫಿಯರ್ಗೆ ಏನಾಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಪೊಲ್ಯೂಟೆಂಟ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಆಕ್ಸಿಜನ್ ಜೊತೆ ಕಂಬೈನ್ ಆಗ್ಬಿಟ್ಟು ಸಲ್ಫರ್ ಟ್ರೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಟ್ರೈಆಕ್ಸೈಡ್ ಫಾರ್ಮ್ ಮಾಡುತ್ತೆ. ಈ ಸಲ್ಫರ್ ಟ್ರೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಟ್ರೈಆಕ್ಸೈಡ್ ಹೋಗ್ಬಿಟ್ಟು ಕ್ಲೌಡ್ ಫಾರ್ಮೇಶನ್ ಅಲ್ಲಿ ಏನು ವಾಟರ್ ಡ್ರಾಪ್ಲೆಟ್ಸ್ ಇರುತ್ತಲ್ಲ, ಆ ವಾಟರ್ ಡ್ರಾಪ್ಲೆಟ್ಸ್ ಜೊತೆಗೆ ಡಿಸಾಲ್ವ್ ಆಗ್ಬಿಟ್ಟು ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ನೈಟ್ರಿಕ್ ಆಸಿಡ್ ಅನ್ನೋ ಒಂದು ಆಸಿಡ್ ನ ಫಾರ್ಮ್ ಮಾಡುತ್ತೆ. ಸೊ ದೆನ್ ಇಟ್ ಲೀಡ್ಸ್ ಟು ಆಸಿಡ್ ರೈನ್. ಓಕೆನಾ, ಸೊ ಈ ತರ ಆಸಿಡ್ ರೈನ್ ಕಾಸ್ ಆಗ್ತಾ ಇದೆ. ಆಸಿಡ್ ರೈನ್ ಕರೋಡ್ಸ್ ದ ಮಾರ್ಬಲ್ ಆಫ್ ದಿಸ್ ಮಾನ್ಯುಮೆಂಟ್. ತಾಜ್ ಮಹಲ್ ಅನ್ನೋ ಒಂದು ಮಾನ್ಯುಮೆಂಟ್ ನ ಕನ್ಸ್ಟ್ರಕ್ಷನ್ ಅಲ್ಲಿ ಮಾರ್ಬಲ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಆಸಿಡ್ ರೈನ್ ಏನ್ ಮಾಡ್ತಾ ಇದೆ, ಆಸಿಡ್ ರೈನ್ ಕರೋಡ್ಸ್ ಮೀನ್ಸ್ ಡ್ಯಾಮೇಜಸ್ ಆರ್ ಡಿಸ್ಟ್ರಾಯ್ಸ್ ದ ಮಾರ್ಬಲ್ ಆಫ್ ದಿಸ್ ಮಾನ್ಯುಮೆಂಟ್. ಈ ಮಾನ್ಯುಮೆಂಟ್ ನಲ್ಲಿ ಇರುವಂತಹ ಒಂದು ಮಾರ್ಬಲ್ಸ್ ನ ಏನ್ ಮಾಡ್ತಾ ಇದೆ, ಅದು ಡ್ಯಾಮೇಜ್ ಮಾಡ್ತಾ ಇದೆ, ಡಿಸ್ಟ್ರಾಯ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಮಾರ್ಬಲ್ ಕ್ಯಾನ್ಸರ್ ಅಂತ ಕೂಡ ಹೇಳ್ತೀವಿ. Next point is suspended particles such as soot particles emitted by Mathura oil refinery is responsible for yellowing of marble. Okay na, so Taj Mahal ಕನ್ಸ್ಟ್ರಕ್ಷನ್ ಅಲ್ಲಿ ಏನು ಮಾರ್ಬಲ್ಸ್ ನ ಯೂಸ್ ಮಾಡಿದಾರಲ್ಲ, ಸೊ ಆ ಮಾರ್ಬಲ್ಸ್ ಎಲ್ಲ ಏನಾಗ್ತದೆ, ಯೆಲ್ಲೋಯಿಶ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ದಿಸ್ ಇಸ್ ಬಿಕಾಸ್ ಆಫ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಸಚ್ ಆಸ್ ಸೂಟ್ ಪಾರ್ಟಿಕಲ್ಸ್. ಓಕೆನಾ, ಸೊ ಈ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಎಲ್ಲಿಂದ ಬಂದಿದೆ, ದೇ ಆರ್ ಎಮಿಟೆಡ್ ಬೈ ಮಥುರಾ ಆಯಿಲ್ ರಿಫೈನರಿ. ಮಥುರಾ ಆಯಿಲ್ ರಿಫೈನರಿಯಿಂದ ಎಮಿಟ್ ಆಗಿರುವಂತಹ ಈ ಸೂಟ್ ಪಾರ್ಟಿಕಲ್ಸ್ ಏನ್ ಮಾಡ್ತಾ ಇದೆ, ಆ ಒಂದು ತಾಜ್ ಮಹಲ್ ನ ಕನ್ಸ್ಟ್ರಕ್ಷನ್ ಅಲ್ಲಿ ಏನು ಮಾರ್ಬಲ್ಸ್ ನ ಯೂಸ್ ಮಾಡಿದ್ದಾರೆ, ಆ ಮಾರ್ಬಲ್ಸ್ ನ ಯೆಲ್ಲೋ ಮಾಡ್ತಾ ಇದೆ. ಓಕೆನಾ, ಸೊ ಈಗ ಆಗ್ರಾನಲ್ಲಿ ಇರುವಂತಹ ಏರ್ ಪೊಲ್ಯೂಷನ್ ಇಂದ ಆಸಿಡ್ ರೈನ್ ಕಾಸ್ ಆಗ್ತಾ ಇದೆ. ಸೊ ಆಸಿಡ್ ರೈನ್ ಇಂದ ಏನಾಗ್ತಿದೆ, ತಾಜ್ ಮಹಲ್ ಅನ್ನೋ ಒಂದು ಮಾನ್ಯುಮೆಂಟ್ ಡಿಸ್ಟ್ರಾಯ್ ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ. ಓಕೆನಾ, ಸೊ ಈ ಒಂದು ಏರ್ ಪೊಲ್ಯೂಷನ್ ಇಂದ ಕಾಸ್ ಆಗ್ತಾ ಇರುವಂತಹ ಒಂದು ಆಸಿಡ್ ರೈನ್ ಇಂದ ತಾಜ್ ಮಹಲ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಮ್ಮ ಗವರ್ಮೆಂಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಸೆವೆರಲ್ ಸ್ಟೆಪ್ಸ್ ನ ತಗೋತಾ ಇದೆ. ಸೊ ಆ ಸ್ಟೆಪ್ಸ್ ಯಾವಪ್ಪ ಅಂದ್ರೆ, ಸುಪ್ರೀಂ ಕೋರ್ಟ್ ಆರ್ಡರ್ಡ್ ಇಂಡಸ್ಟ್ರೀಸ್ ಟು ಸ್ವಿಚ್ ಟು CNG ಅಂಡ್ LPG. ಓಕೆನಾ, ಸೊ ಆಗ್ರಾನಲ್ಲಿ ಮತ್ತೆ ಆಗ್ರಾನ ಸರೌಂಡಿಂಗ್ ನಲ್ಲಿ ಏನು ಇಂಡಸ್ಟ್ರೀಸ್ ಮತ್ತೆ ಫ್ಯಾಕ್ಟ್ರೀಸ್ ಇದೆಯಲ್ಲ, ಸೊ ಅವುಗಳಿಗೆಲ್ಲ CNG ಮತ್ತೆ LPG ಗ್ಯಾಸಸ್ ನ ಯೂಸ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ. CNG ಮತ್ತೆ LPG ಗ್ಯಾಸಸ್ ಅಂದ್ರೆ ಏನು, CNG ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, LPG ಅಂದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಓಕೆನಾ, ಸೊ ಈ ಗ್ಯಾಸ್ಗಳನ್ನ ಸೊ ಈ ಒಂದು ಫ್ಯೂಯಲ್ಸ್ ನ ಯೂಸ್ ಮಾಡಿದಾಗ ಏನಾಗುತ್ತೆ, ಲೆಸ್ ಏರ್ ಪೊಲ್ಯೂಷನ್ ಕಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಮಾಡಿದೆ, ತಾಜ್ ಮಹಲ್ ಇರುವಂತಹ ಝೋನ್, ಆ ಒಂದು ಆಗ್ರಾ ಆಗಿರ್ಲಿ ಅಥವಾ ಆಗ್ರಾನ ಸರೌಂಡಿಂಗ್ ನಲ್ಲಿ ಯಾವುದೇ ಫ್ಯಾಕ್ಟರೀಸ್ ಆಗಿರ್ಲಿ ಅಥವಾ ಇಂಡಸ್ಟ್ರೀಸ್ ಆಗಿರ್ಲಿ, CNG ಮತ್ತೆ LPG ಅನ್ನೋ ಫ್ಯೂಯಲ್ಸ್ ನ ಯೂಸ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ. ಓಕೆನಾ, ಸೊ ಈ CNG ಮತ್ತೆ LPG ನ ಯೂಸ್ ಮಾಡಿದಾಗ ಲೆಸ್ ಏರ್ ಪೊಲ್ಯೂಷನ್ ಕಾಸ್ ಆಗ್ತಾ ಹೋಗುತ್ತೆ.
ಸೊ ನೆಕ್ಸ್ಟ್ ಸ್ಟೆಪ್ ಏನ್ ತಗೊಂಡಿದೆ ಅಂದ್ರೆ ಇಟ್ ಆರ್ಡರ್ಡ್ ಆಟೋಮೊಬೈಲ್ಸ್ ಶುಡ್ ಸ್ವಿಚ್ ಓವರ್ ಅನ್ಲಿಡೆಡ್ ಪೆಟ್ರೋಲ್ ಇನ್ ತಾಜ್ ಝೋನ್. ಓಕೆ, ಸೊ ಯೂಶಲಿ ನಾವು ಏನು ಆಟೋಮೊಬೈಲ್ಸ್ ಅಲ್ಲಿ ಪೆಟ್ರೋಲ್ ಆಗಿರ್ಲಿ ಅಥವಾ ಡೀಸೆಲ್ಸ್ ಎಲ್ಲ ಯೂಸ್ ಮಾಡ್ತಾ ಹೋಗ್ತೀವಲ್ಲ, ಸೊ ಆ ಪೆಟ್ರೋಲ್ ನ ಯೂಸ್ ಮಾಡಿದಾಗ ಆ ವೆಹಿಕಲ್ ನ ಎಕ್ಸಾಸ್ಟ್ ನಲ್ಲಿ ಲೆಡ್ ಇರುತ್ತೆ. ಓಕೆನಾ, ಸೊ ಲೆಡ್ ಅನ್ನೋ ಒಂದು ಪಾಯ್ಸನಸ್ ಗ್ಯಾಸ್ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಅವುಗಳಿಂದನೂ ಕೂಡ ಏರ್ ಪೊಲ್ಯೂಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಮಾಡಿದೆ ಅಂದ್ರೆ ಆ ತಾಜ್ ಝೋನ್ ಅಲ್ಲಿ ಏನು ಆಟೋಮೊಬೈಲ್ಸ್ ಇದೆಯಲ್ಲ, ವೆಹಿಕಲ್ಸ್ ಇದೆಯಲ್ಲ, ಆ ವೆಹಿಕಲ್ಸ್ ಗಳಿಗೆಲ್ಲ ಅನ್ಲಿಡೆಡ್ ಪೆಟ್ರೋಲ್ ನ ಯೂಸ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ. ಓಕೆನಾ, ಸೊ ಈ ತರ ಸೆವೆರಲ್ ಮೆಜರ್ಸ್ ನ ತಗೊಂಡ್ಬಿಟ್ಟು ನಮ್ಮ ಗವರ್ಮೆಂಟ್ ಏನ್ ಮಾಡ್ತಾ ಇದೆ, ಟ್ರೈ ಮಾಡ್ತಾ ಇದೆ ಟು ಸೇವ್ ದಿಸ್ ತಾಜ್ ಮಹಲ್ ಫ್ರಮ್ ಆಸಿಡ್ ರೇನ್ ಅಂಡ್ ಏರ್ ಪೊಲ್ಯೂಷನ್. So this is about the effect of air pollution. Next topic is prevention of air pollution. ಓಕೆ, ಸೊ ಈಗ ಏರ್ ಪೊಲ್ಯೂಷನ್ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ಏರ್ ಪೊಲ್ಯೂಷನ್ ಯಾವ ರೀತಿಯಲ್ಲಿ ಕಾಸ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಮತ್ತೆ ಪೊಲ್ಯೂಟೆಡ್ ಏರ್ ನಲ್ಲಿ ಯಾವ ಪೊಲ್ಯೂಟೆಂಟ್ಸ್ ಪ್ರೆಸೆಂಟ್ ಇದೆ ಅಂತಾನು ಗೊತ್ತಾಯ್ತು. ಜೊತೆಗೆ ಆಸಿಡ್ ಏರ್ ಪೊಲ್ಯೂಷನ್ ಇಂದ ಯಾವ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಪ್ರಿವೆನ್ಷನ್ ಆಫ್ ಏರ್ ಪೊಲ್ಯೂಷನ್. ಓಕೆನಾ, ಸೊ ಫಸ್ಟ್ ಪಾಯಿಂಟ್, ವಿ ಶುಡ್ ಪ್ಲಾಂಟ್ more and more trees and nurture the one already present in our neighborhood. ಓಕೆನಾ, ಸೊ ನಾವು ಎಷ್ಟಾಗುತ್ತೆ ಎಷ್ಟು ಹೆಚ್ಚು ಹೆಚ್ಚು ಪ್ಲಾಂಟ್ಸ್ಗಳನ್ನ ಟ್ರೀಗಳನ್ನ ಬೆಳೆಸ್ತಾ ಹೋಗ್ಬೇಕು. ಮತ್ತೆ ಆಲ್ರೆಡಿ ಪ್ರೆಸೆಂಟ್ ಇರುವಂತಹ ನಮ್ಮ ಸರೌಂಡಿಂಗ್ ಅಟ್ಮಾಸ್ಫಿಯರ್ ನಲ್ಲಿ ಅಥವಾ ನಮ್ಮ ನೈಬರ್ಹುಡ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಟ್ರೀಸ್ ಅಥವಾ ಪ್ಲಾಂಟ್ಸ್ ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೇಕು. ಏನಕ್ಕೆ? ಬಿಕಾಸ್ ದೀಸ್ ಟ್ರೀಸ್ ಆರ್ ನೌನ್ ಆಸ್
ಬಿಕಾಸ್ ದೀಸ್ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಆರ್ ನಾನ್ ಆಸ್ ಲಂಗ್ಸ್ ಆಫ್ ಅವರ್ ಅಟ್ಮಾಸ್ಫಿಯರ್. ಓಕೆನಾ? ಸೊ ಈ ಪ್ಲಾಂಟ್ಸ್ನ ಮತ್ತೆ ಟ್ರೀಸ್ನ ಏನು ಹೇಳ್ತೀವಿ? ಲಂಗ್ಸ್ ಅಂತ ಹೇಳ್ತೀವಿ ನಮ್ಮ ಅಟ್ಮಾಸ್ಫಿಯರ್ಗೆ. ಏನಕ್ಕೆ ಅಂದರೆ ಬಿಕಾಸ್ ದೀಸ್ ಪ್ಲಾಂಟ್ಸ್ ಅಂಡ್ ಟ್ರೀಸ್ ರಿಮೂವ್ ಹಾರ್ಮ್ಫುಲ್ ಗ್ಯಾಸಸ್ ಫ್ರಮ್ ಅವರ್ ಅಟ್ಮಾಸ್ಫಿಯರ್. ಓಕೆನಾ? ಸೊ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಹಾರ್ಮ್ಫುಲ್ ಗ್ಯಾಸಸ್ನ ರಿಮೂವ್ ಮಾಡಿಬಿಟ್ಟು ಅಟ್ಮಾಸ್ಫಿಯರ್ನ ಹೆಲ್ದಿ ಅಟ್ಮಾಸ್ಫಿಯರ್ ಆಗಿ ಟರ್ನ್ ಮಾಡ್ತಾ ಹೋಗ್ತೇವೆ. ಯಾವ? ಪ್ಲಾಂಟ್ಸ್ ಮತ್ತೆ ಟ್ರೀಸ್. ಹಾಗಾಗಿ ನಾವು ಏರ್ ಪೊಲ್ಯೂಷನ್ನ ಪ್ರಿವೆಂಟ್ ಮಾಡಬೇಕು ಅಂದರೆ ಎಷ್ಟಾಗುತ್ತೆ ಅಷ್ಟು ಹೆಚ್ಚು ಪ್ಲಾಂಟ್ಸ್ನ ಟ್ರೀಸ್ನ ಬೆಳೆಸ್ತಾ ಹೋಗಬೇಕು. ಆಲ್ರೆಡಿ ಎಕ್ಸಿಸ್ಟ್ ಇರುವಂತಹ ಪ್ಲಾಂಟ್ಸ್ನ ಟ್ರೀಸ್ನ ಏನು ಮಾಡಬೇಕು? ಪ್ರೊಟೆಕ್ಟ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ದ ಫಸ್ಟ್ ಪ್ರಿವೆನ್ಷನ್ ಮೆಜರ್. ಸೆಕೆಂಡ್ ಒನ್ ಈಸ್ improved smokeless chulas and efficient stoves should be used to burn wood, coal, cow dung cakes and kerosene. ಓಕೆನಾ? ಸೊ ಯೂಶಲಿ ನಾವು ರೂರಲ್ ಏರಿಯಾಸ್ ಅಥವಾ ವಿಲೇಜಸ್ನಲ್ಲಿ ನೋಡ್ತಾ ಹೋದರೆ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ? ವುಡ್, ಕೋಲ್, ಕೌಡಂಗ್ ಕೇಕ್ಸ್ ಮತ್ತು ಕೆರೋಸಿನ್ನ ಬರ್ನ್ ಮಾಡ್ತಾ ಹೋಗ್ತಾರೆ. ಏನಕ್ಕೆ? ಫಾರ್ ದ ಪರ್ಪಸ್ ಆಫ್ ಕುಕಿಂಗ್ನ ಪರ್ಪಸ್ಗೋಸ್ಕರ ಇವುಗಳನ್ನೆಲ್ಲ ಬರ್ನ್ ಮಾಡ್ತಾ ಹೋಗ್ತಾರೆ. ಇವುಗಳನ್ನ ಬರ್ನ್ ಮಾಡಿದಾಗ ಏನಾಗುತ್ತೆ? ಒಂದು ಥಿಕ್ ಸ್ಮೋಕ್ ಜನರೇಟ್ ಆಗುತ್ತೆ. ಆ ಥಿಕ್ ಸ್ಮೋಕ್ ಏನಾಗುತ್ತೆ? ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ, ಏರ್ ಪೊಲ್ಯೂಷನ್ನ ಕಾಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವು ಸ್ಮೋಕ್ಲೆಸ್ ಚೂಲಾಸ್ ಮತ್ತು ಎಫಿಷಿಯಂಟ್ ಸ್ಟವ್ಸ್ನ ಯೂಸ್ ಮಾಡೋದ್ರಿಂದ ಏರ್ ಪೊಲ್ಯೂಷನ್ ಕಡಿಮೆ ಮಾಡ್ಬೋದು. ಏರ್ ಪೊಲ್ಯೂಷನ್ನ ಕಡಿಮೆ ಮಾಡ್ತಾ ಹೋಗ್ಬೋದು ಮತ್ತು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ಹಾಗಾಗಿ ಸ್ಮೋಕ್ಲೆಸ್ ಚೂಲಾಸ್ ಮತ್ತು ಎಫಿಷಿಯಂಟ್ ಸ್ಟವ್ಸ್ನ ಯೂಸ್ ಮಾಡ್ತಾ ಹೋಗಬೇಕು. ಥರ್ಡ್ ಪಾಯಿಂಟ್ ಈಸ್ ವಿ ಶುಡ್ ನಾಟ್ ಬರ್ನ್ ವೇಸ್ಟ್ ಪೇಪರ್ಸ್, ಡ್ರೈ ಲೀವ್ಸ್, ಪ್ಲಾಸ್ಟಿಕ್ ಬ್ಯಾಗ್ಸ್ ಆ್ಯಂಡ್ ಗಾರ್ಬೇಜ್. ಓಕೆನಾ? ಸೊ ನಾವು ಯೂಶಲಿ ಏನು ಮಾಡ್ತೀವಿ? ನಮ್ಮ ಮನೆ ಅಕ್ಕಪಕ್ಕ ಏನಾದರೂ ಸ್ವಲ್ಪ ವೇಸ್ಟ್ ಪೇಪರ್ ಬಿದ್ದಿದೆ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ಬಿದ್ದಿದೆ, ಸೊ ಡ್ರೈ ಲೀವ್ಸ್ ಇದೆ ಅಥವಾ ಗಾರ್ಬೇಜ್ ಇದೆ ಅಂದರೆ ಸೊ ಅದನ್ನೆಲ್ಲ ಒಟ್ಟು ಮಾಡಿಬಿಟ್ಟು ಬರ್ನ್ ಮಾಡ್ತಾ ಹೋಗ್ತೀವಿ. ಸೊ ಆ ಥರ ಬರ್ನ್ ಮಾಡಿದಾಗೂ ಕೂಡ ನಮ್ಮ ಅಟ್ಮಾಸ್ಫಿಯರ್ಗೆ ಪೊಲ್ಯೂಷನ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ವಿ ಶುಡ್ ನಾಟ್ ಬರ್ನ್ ವೇಸ್ಟ್ ಪೇಪರ್ಸ್, ಡ್ರೈ ಲೀವ್ಸ್, ಪ್ಲಾಸ್ಟಿಕ್ ಬ್ಯಾಗ್ಸ್ ಆ್ಯಂಡ್ ಗಾರ್ಬೇಜ್. Next prevention measure is
ಸೊ ದ ನೆಕ್ಸ್ಟ್ ಪ್ರಿವೆನ್ಷನ್ ಮೆಜರ್ ಈಸ್ ಸ್ಮೋಕಿಂಗ್ ಶುಡ್ ಬಿ ಅವಾಯ್ಡೆಡ್. ಓಕೆನಾ, ಸ್ಮೋಕಿಂಗ್ನ ಅವಾಯ್ಡ್ ಮಾಡ್ತಾ ಹೋಗಬೇಕು. ಏನಕ್ಕೆ, ಸ್ಮೋಕ್ ಮಾಡ್ತಾ ಹೋದಾಗೂ ಕೂಡ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುವಂತಹ ಏರ್ ಪೊಲ್ಯೂಟ್ ಆಗ್ತಾ ಹೋಗುತ್ತೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ದಟ್ ಈಸ್ CNG ಶುಡ್ ಬಿ ಯೂಸ್ಡ್ ಫಾರ್ ಆಟೋಮೊಬೈಲ್ಸ್. ನಮ್ಮ ವೆಹಿಕಲ್ಸ್ಗಳಲ್ಲಿ ನಾವು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈ ತರ ಒಂದು ಫ್ಯೂಯಲ್ಸ್ನ ಯೂಸ್ ಮಾಡ್ತಾ ಹೋಗಬೇಕು. ಏನಕ್ಕೆ, ಬಿಕಾಸ್ ದಿಸ್ CNG ಈಸ್ ಲೆಡ್ ಫ್ರೀ. ಓಕೆನಾ, ಅನ್ಲೇಡೆಡ್ ಆಗಿರುತ್ತೆ, ಜೊತೆಗೆ ಲೆಸ್ ಏರ್ ಪೊಲ್ಯೂಷನ್ನ ಕಾಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವು CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನೋ ಫ್ಯೂಯಲ್ಸ್ನ ನಮ್ಮ ವೆಹಿಕಲ್ಸ್ಗೆ ಯೂಸ್ ಮಾಡ್ತಾ ಹೋದಾಗ ಏರ್ ಪೊಲ್ಯೂಷನ್ನ ಕಾಸ್ ಆಗೋದನ್ನು ಕೂಡ ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ದ ನೆಕ್ಸ್ಟ್ ಒನ್ ಈಸ್ ಕೆಟಲಿಟಿಕ್ ಕನ್ವರ್ಟರ್ ಶುಡ್ ಬಿ ಫಿಟೆಡ್ ಇನ್ ದ ಎಕ್ಸಾಸ್ಟ್ ಪೈಪ್ಸ್ ಆಫ್ ವೆಹಿಕಲ್ಸ್. ಓಕೆನಾ, ಸೊ ಈಗ ವೆಹಿಕಲ್ಸ್ ಏನು ಮಾಡುತ್ತೆ, ಫ್ಯೂಯಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ರನ್ ಆಗೋದು. ಓಕೆನಾ, ಸೊ ಆ ಫ್ಯೂಯಲ್ಸ್ ಬರ್ನ್ ಆಗ್ತಾ ಹೋದಾಗ ಏನಾಗುತ್ತೆ, ವೆಹಿಕಲ್ಸ್ನಲ್ಲಿ ಎಕ್ಸಾಸ್ಟ್ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಆ ಒಂದು ಎಕ್ಸಾಸ್ಟ್ನಲ್ಲಿ ಹಾರ್ಮ್ಫುಲ್ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಗ್ಯಾಸಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ನಾವು ಆ ಒಂದು ಎಕ್ಸಾಸ್ಟ್ ಪೈಪ್ನಲ್ಲಿ ಕೆಟಲಿಟಿಕ್ ಕನ್ವರ್ಟರ್ನ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಕೆಟಲಿಟಿಕ್ ಕನ್ವರ್ಟರ್ ಹಾರ್ಮ್ಫುಲ್ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ನ ಕನ್ವರ್ಟ್ ಮಾಡುತ್ತೆ. ಏನಾಗಿ ಕನ್ವರ್ಟ್ ಮಾಡುತ್ತೆ, ಹಾರ್ಮ್ಲೆಸ್ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆ್ಯಂಡ್ ವಾಟರ್. ಓಕೆನಾ, ಸೊ ಹಾರ್ಮ್ಫುಲ್ ಇರುವಂತಹ ಒಂದು ಗ್ಯಾಸಸ್ನ ಹಾರ್ಮ್ಲೆಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಯಾವುದು, ಕೆಟಲಿಟಿಕ್ ಕನ್ವರ್ಟರ್. ಹಾಗಾಗಿ ಎಲ್ಲ ಒಂದು ವೆಹಿಕಲ್ಸ್ನ ಎಕ್ಸಾಸ್ಟ್ ಪೈಪ್ನಲ್ಲಿ ಕೆಟಲಿಟಿಕ್ ಕನ್ವರ್ಟರ್ನ ಫಿಕ್ಸ್ ಮಾಡ್ತಾ ಹೋಗಬೇಕು. ಸೊ ಈ ಥರ ಮಾಡೋದ್ರಿಂದನೂ ಕೂಡ ನಾವು ಏರ್ ಪೊಲ್ಯೂಷನನ್ನು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್ ಈಸ್ ದ ವೆಹಿಕಲ್ಸ್ ಶುಡ್ ಬಿ ಸಬ್ಜೆಕ್ಟೆಡ್ ಟು ಏರ್ ಪೊಲ್ಯೂಷನ್ ಚೆಕಪ್ ರೆಗ್ಯುಲರ್ಲಿ. ಓಕೆನಾ, ಸೊ ಈ ಒಂದು ವೆಹಿಕಲ್ಸ್ಗಳನ್ನು ರೆಗ್ಯುಲರ್ ಆಗಿ ಏರ್ ಪೊಲ್ಯೂಷನ್ ಚೆಕಪ್ನ ಮಾಡಿಸ್ತಾ ಇರಬೇಕು. ಸೊ ಅವಾಗ ಏರ್ ಪೊಲ್ಯೂಷನ್ ಚೆಕಪ್ನ ರೆಗ್ಯುಲರ್ ಆಗಿ ಮಾಡಿಸ್ತಾ ಇದ್ದಾಗ ಕೂಡ ನಾವು ಏರ್ ಪೊಲ್ಯೂಷನ್ನ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಸೊ ದ ಲಾಸ್ಟ್ ಒನ್ ಈಸ್ ಮಿಲ್ಸ್ ಅಂಡ್ ಫ್ಯಾಕ್ಟ್ರೀಸ್ ಶುಡ್ ನಾಟ್ ರನ್ ಇನ್ ದ ಮೇನ್ ಸಿಟಿ. ಓಕೆನಾ, ಮೇನ್ ಸಿಟಿ ಅಂದ್ರೆ ಏನು, ಹೈಲಿ ಪಾಪ್ಯುಲೇಟೆಡ್ ಏರಿಯಾ. ಓಕೆನಾ, ಹೈಲಿ ಪಾಪ್ಯುಲೇಟೆಡ್ ಏರಿಯಾನಲ್ಲಿ ಮಿಲ್ಸ್, ಫ್ಯಾಕ್ಟ್ರೀಸ್ ಮತ್ತೆ ಇಂಡಸ್ಟ್ರಿ ಮಾಡ್ತಾ ಹೋದಾಗೂ ಕೂಡ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಪ್ರಿವೆನ್ಷನ್ ಮೆಜರ್ಸ್ನ ಫಾಲೋ ಮಾಡ್ತಾ ಹೋದ್ರೆ ನಾವು ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಆಗ್ತಾ ಇರುವಂತಹ ಒಂದು ಏರ್ ಪೊಲ್ಯೂಷನ್ನ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಪ್ರಿವೆನ್ಷನ್ ಆಫ್ ಏರ್ ಪೊಲ್ಯೂಷನ್.